ವ್ಯೂವರ್ಸ್, ಇದು 2016ರ ಒಂದು ಲ್ಯಾಂಡ್ ಸರ್ವೇಯರ್ ಕ್ವಶನ್ ಪೇಪರ್ ಇದು. ನಾನು ಈ ವಿಡಿಯೋದಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. 2016ರ ಲ್ಯಾಂಡ್ ಕ್ವಶನ್ ಪೇಪರ್. ಸೊ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ -2⁴ ಇಂಟು -2⁴ ಇದೆ. ದ ಆನ್ಸರ್ ರೈಟ್ ಆನ್ಸರ್ ಆಪ್ಷನ್ಸ್ ಕೊಟ್ಟರೆ 0, 1, 256, -256 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪವರ್ ಈವನ್ ಇರೋದ್ರಿಂದ ಈ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗುತ್ತದೆ. ಸೊ -2⁴ ಇಂಟು -2⁴. ಇದು ಪವರ್ ಈವನ್ ಇರೋದ್ರಿಂದ ಇದು ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗುತ್ತೆ. ಸೊ 16 ಇಂಟು 16 256 ಪ್ಲಸ್ 256 ಆಗುತ್ತೆ. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಎಕ್ಸಾಕ್ಟ್ ಏರಿಯಾ ಆಫ್ ದಿ ಶೇಡೆಡ್ ಫಿಗರ್? ಸೊ ಇದು ಸಿಂಪಲ್ ಕ್ವಶನ್. ನೀವು ಜಸ್ಟ್ ಈ ಸ್ಕ್ವೇರ್ ಅನ್ನು ಎಣಿಸ್ಬಿಟ್ಟು ಕೌಂಟ್ ಮಾಡಬೇಕು. ಸೊ ಇದು ಫುಲ್ ಸ್ಕ್ವೇರ್, ಇದು ಫಾರ್ಮುಲಾ ಏನಂದ್ರೆ ಏರಿಯಾ ಈಕ್ವಲ್ ಟು ನಂಬರ್ ಆಫ್ ಫುಲ್ ಸ್ಕ್ವೇರ್ಸ್ ಪ್ಲಸ್ ನಂಬರ್ ಆಫ್ ಹಾಫ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಇದು ಇಲ್ಲಿ ರೈಟ್ ಆನ್ಸರ್ ಸಿಗ್ತೈತೆ. ಕೌಂಟ್ ಮಾಡಿ ಅಥವಾ ನೀವು ನಾರ್ಮಲ್ ಆಗಿ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೂ ನೀವು ಜಸ್ಟ್ ಸ್ಕ್ವೇರ್ನ ಕೌಂಟ್ ಮಾಡಿ. ಯಾವ ಇದನ್ನು ಇಲ್ಲಿ ಅರ್ಧ ಇದ್ದಿದ್ದನ್ನು ಹಾಫ್ ಅಂತ ಕನ್ಸಿಡರ್ ಮಾಡಿವ್ನಿ. ಸೊ ನಾನು ಇದನ್ನು ಇಲ್ಲಿ ಮಾಡಿದ್ದೇನೆ. ಇಲ್ಲಿ ಇದು ರೈಟ್ ಆನ್ಸರ್ 26 ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಪೆನಿನ್ಸುಲರ್ ಇಂಡಿಯಾ ದಟ್ ಈಸ್ ಕನ್ಯಾಕುಮಾರಿ ಈಸ್. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಸೌತ್ ಆಫ್ ಟ್ರಾಪಿಕ್ ಕಾಪ್ರಿಕಾನ್ ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ಸರ್ ಸಿ ವಿ ರಾಮನ್ ವಾಸ್ awarded Nobel Prize for his work connected with which of the following phenomenon of radiation? ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿದ್ದು, ಸರ್ ಸಿ ವಿ ರಾಮನ್ ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿದ್ದು ಸ್ಕ್ಯಾಟರಿಂಗ್ ರಿಲೇಟೆಡ್. ನೆಕ್ಸ್ಟ್ ಕ್ವಶನ್, 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು, ಇದು ಈಜಿ ಆದಂಥ ಪ್ರಶ್ನೆ ಕೂಡ. 1 ನ್ಯಾನೋಮೀಟರ್ ಅಂದರೆ 10⁻⁹ ಮೀಟರ್. ಇದಕ್ಕೆ 1 ನ್ಯಾನೋಮೀಟರ್ ಅಂತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಲೈಟ್ ಫ್ರಮ್ ದಿ ಸನ್ ರೀಚಸ್ ಅಸ್ ನಿಯರ್ಲಿ. ಸೊ ಸೂರ್ಯನಿಂದ ಬರ್ತಕ್ಕಂಥ ಲೈಟ್ ಭೂಮಿಗೆ ತಲುಪಲು 8 ಮಿನಿಟ್ಸ್ ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಫಿಗರ್ ಎ ಬಿ ಸಿ ಡಿ ಒಂದು ಮತ್ತು ಡಿ ಬಿ ಸಿ ಎಫ್ ಒಂದು, ಇ ಬಿ ಸಿ ಎಫ್ ಒಂದು. ಈ ಏರಿಯಾ ಈಕ್ವಲ್ ಇದೆ ಅಂತ ಕೇಳ್ತಾರ. ಸೊ ಇಲ್ಲಿ ಬೇಸ್ ಮತ್ತು ಹೈಟ್ ಸೇಮ್ ಇರೋದ್ರಿಂದ ಇದು ಈಕ್ವಲ್ ಇರ್ತದೆ. ಸೊ ಆದ್ದರಿಂದ ಏರಿಯಾ ಆಫ್ ಎ ಬಿ ಸಿ ಡಿ ಮತ್ತು ಏರಿಯಾ ಆಫ್ ಬಿ ಸಿ ಇ ಎಫ್ ಈಕ್ವಲ್ ಇರ್ತದೆ. ಸೊ ಆದ್ರಿಂದ ರೈಟ್ ಆನ್ಸರ್ ಆಪ್ಷನ್ ಸಿ, ಬೇಸ್ ಸೇಮ್ ಇರೋದ್ರಿಂದ ಏರಿಯಾ ಈಕ್ವಲ್ ಇರ್ತದೆ. ಸೊ ಈ ಕ್ವಶನ್ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇನೆ. ನೀವು ಆ ವಿಡಿಯೋನ ಪ್ಲೇ ಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ರೈಟ್ ಆನ್ಸರ್ 225 ಸ್ಕ್ವೇರ್ ಯೂನಿಟ್ ಬರ್ತದೆ. ಜಸ್ಟ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ rectangle area and next triangle. rectangle minus triangle ಮಾಡಿಸಿದ್ರೆ ನಮಗೆ ಈ ಶೇಡ್ ಮಾಡಿರ್ತಕ್ಕಂಥ ಏರಿಯಾ ಸಿಗ್ತದೆ. ಅಂಡ್ ಕ್ವಶನ್ ನಂಬರ್ 9, ಪಿಕ್ ಔಟ್ ಸ್ಕೇಲಾರ್ ಕ್ವಾಂಟಿಟಿ. ಫಸ್ಟ್ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಗೊತ್ತಿರ್ಬೇಕು ನಮಗೆ. ಓನ್ಲಿ ಮ್ಯಾಗ್ನಿಟ್ಯೂಡ್ ಇರ್ತದೆ, ದರ್ ಇಸ್ ನೋ ಡೈರೆಕ್ಷನ್. ಸೊ ಇಲ್ಲಿ ಫೋರ್ಸ್ಗೆ ಇದು ಫೋರ್ಸ್ ಆಪ್ಷನ್ಸ್ ಏನು ಕೊಡಿದ್ರೆ ಫೋರ್ಸು, ಪ್ರೆಷರ್, ವೆಲಾಸಿಟಿ, ಆಕ್ಸಲರೇಷನ್. ಇಲ್ಲಿ ಫೋರ್ಸು
velocity, acceleration, vector quantity. ಇವು ಬೋತ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇರೋದ್ರಿಂದ ಇವು ಮೂರು ಫೋರ್ಸ್, ವೆಲಾಸಿಟಿ ಆ್ಯಂಡ್ ಎಕ್ಸಲರೇಷನ್, ದೀಸ್ ಆರ್ ದಿ ವೆಕ್ಟರ್ ಕ್ವಾಂಟಿಟಿ. ಪ್ರೆಷರ್ is a scalar quantity. Pressure is a scalar quantity. ಓನ್ಲಿ ಮ್ಯಾಗ್ನಿಟ್ಯೂಡ್ ಇರ್ತದೆ, ಇದಕ್ಕೆ ಡೈರೆಕ್ಷನ್ ಇರೋಂಗಿಲ್ಲ. ಫೋರ್ಸು, ವೆಲಾಸಿಟಿ ಮತ್ತು ಎಕ್ಸಲರೇಷನ್ಗೆ ಬೋತ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇರ್ತೈತಿ. ಸೊ ಆದ್ದರಿಂದ ಇದು ವೆಕ್ಟರ್ ಕ್ವಾಂಟಿಟಿ ಹಾಕು, ಪ್ರೆಷರ್ ಸ್ಕೇಲಾರ್ ಕ್ವಾಂಟಿಟಿ ಆಗ್ತದೆ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ, ಪ್ರೆಷರ್. ನೆಕ್ಸ್ಟ್ ಕ್ವಶನ್, a Russian mathematician can solve Q questions in 1/h hours. At this rate, how many questions can he solve in Q hours ಅಂತ ಕೇಳಿದ್ದಾರೆ. ಸೊ Q questions 1 hour h ಒಳಗ ಈ ರೇಟ್ ಒಳಗೆ ಸಾಲ್ವ್ ಮಾಡಿದ್ರೆ Q ಕ್ವಶನ್ಸನ್ನು ಎಷ್ಟು ಇದ್ರೊಳಗೆ ಅಂತ ಕೇಳಿದಾರೆ ಅವರು. ಸೊ ಜಸ್ಟ್ 1 ಅವರ್ಗೆ ಸಾಲ್ವ್ ಮಾಡಿದ್ರು. Q ಇಂಟು H ಈಕ್ವಲ್ ಟು 1 ಅವರಲ್ಲಿ ಇದು ಮಾಡಿದರೆ Q ಅವರಲ್ಲಿ ಎಷ್ಟು ಮಾಡ್ಕ, Q ಅವರಲ್ಲಿ Q ಇಂಟು H ಇಂಟು Q. ಸೊ Q ಇಂಟು Q ಸ್ಕ್ವೇರ್ ಇಂಟು H. So right answer option B, H into Q square. So if you like this video, please subscribe my channel. Thank you.